ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 4,000 ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿನ್ನೆ ತಾನ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಮೆಸೇಜ್ ಬಂದೈತಿ. ಒಂದಿಷ್ಟು ಜನ ಅಭ್ಯರ್ಥಿಗಳಿಗೆ ಮೆಸೇಜ್ ಬಂದಿಲ್ಲ. ಮೆಸೇಜ್ ಬಂದಿಲ್ಲ ಅಂದ್ಮೇಲೆ ನಮಗೆ ಎಕ್ಸಾಮ್ ಬರೆಯಕ್ ಆಗತ್ತಾ ಇಲ್ವಾ? ಇನ್ನ ಒಂದಿಷ್ಟು ಅಭ್ಯರ್ಥಿಗಳು ಕೇಳಿದ್ರೆ ಹಾಲ್ ಟಿಕೆಟ್ ಯಾವಾಗ ಬರುತ್ತೆ ನಮ್ದು, ಮತ್ತೆ ಇನ್ನ ಒಂದಿಷ್ಟು ಅಭ್ಯರ್ಥಿಗಳು ನಮ್ದು ಎಕ್ಸಾಮ್ ಸೆಂಟರ್ ನ ಚೇಂಜ್ ಮಾಡಕ ಆಗುತ್ತಾ ಇಲ್ವಾ? ಸಾಕಷ್ಟು ಅಭ್ಯರ್ಥಿಗಳು ಒಂದಿಷ್ಟು ಕ್ವಶನ್ ಗಳು ಹಾಕಿರೋ ಎಲ್ಲಾ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರನ ಕೊಡ್ತೀವಿ ನೋಡಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ನಿಮ್ದು 10 ದಿವಸ ಮಾತ್ರ ಟೈಮ್ ಐತಿ. ಅವಾಗ ನೀವು ಯಾವ ರೀತಿ ಯಾವನ್ನ ಓದ್ಬೇಕಪ್ಪ ಅಂದ್ರೆ ಈ ರೀತಿ ಕ್ವಿಕ್ ರಿವಿಷನ್ ಸಂಬಂಧ ಶಾರ್ಟ್ಕಟ್ ವೇದಾಗ ಓದಬೇಕು. ಆಲ್ರೆಡಿ ಇದಕ್ಕೆ ಸಂಬಂಧಿಸಿದ ಡೀಟೇಲ್ಸ್ ನೋಟ್ಸ್ ಓದಿರ್ತೀರಿ. ಈ ರೀತಿ ಈಗ ಶಾರ್ಟ್ಕಟ್ ನೋಟ್ಸ್ ಓದಿರ್ತೀರಿ. ನೋಡ್ಕೊಳ್ಳಿ, ಕಂಪ್ಲೀಟ್ ಆದ ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದ ಒಟ್ಟು ವಿಧಿಗಳು ಮತ್ತೆ ಯಾವ ಭಾಗದಲ್ಲಿ ಬರುತ್ತೆ, ಅದೇ ರೀತಿ ಯಾವ ವಿಧಿ ಏನನ್ನ ಕಾರ್ಯನ ಮಾಡ್ತದಂತೆ ಕಂಪ್ಲೀಟ್ ಆದ ಮಾಹಿತಿ ಒಳ್ಳೆ ಈ ರೀತಿ ಕ್ವಿಕ್ ರಿವಿಷನ್ ಸಂಬಂಧ ಈ ನೋಟ್ಸ್ ಅನ್ನ ಓದಬಹುದು. ಈಗ ಆದಷ್ಟು ಕೊನೆ ಹಂತದಲ್ಲಿ ಏನ್ ಮಾಡಬೇಕಪ್ಪ ಅಂದ್ರೆ ಒಂದೇ ರಿವಿಷನ್ ಪರ್ಪಸ್ ಸ್ಟಡಿನ ಮಾಡಬೇಕು. ರಿವಿಷನ್ ಪರ್ಪಸ್ ಯಾವ ರೀತಿ ಅಂದ್ರೆ ಇಷ್ಟು ದಿವಸ ಏನು ಓದಿರಲ್ಲ ಅದನ್ನ ಒಂದ್ ಕಡೆ ಶಾರ್ಟ್ ನೋಟ್ಸ್ ಅನ್ನ ಮಾಡ್ಕೊಂಡಿರ್ಬೇಕು. ಮಾಡ್ಕೊಂಡಿರಲಿಲ್ಲ ಅಂದ್ರೆ ನಿಮಗೆ ಶಾರ್ಟ್ ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತೀರಿ. ಸ್ನೇಹಿತರಿಗೆ ಆಲ್ರೆಡಿ ನೀವು ಭಾರತ ಇತಿಹಾಸಕ್ಕೆ ಸಂಬಂಧಿಸಿ ಕಡಿಮೆ ಒಂದು 700-800 ಪೇಜ್ ಓದಿರ್ತೀರಿ. ನಾವು ನಿಮಗೆ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದ ಕಡಿಮೆ ಸಮಯದಲ್ಲಿ ರಿವಿಷನ್ ಮಾಡೋ ಸಲುವಾಗಿ ಒಂದು 100 ಪೇಜ್ PDF ಅನ್ನ ರೆಡಿ ಮಾಡಿದ್ವಿ. ಈ ರೀತಿ ಅದು ಕೂಡ ನಿಮಗೆ ಕ್ವಶನ್ಸ್ ವಿತ್ ಆನ್ಸರ್ ಕೂಡ ಇರುತ್ತೆ, ಪ್ಲಸ್ ನಿಮಗೆ ಡೀಟೇಲ್ಸ್ ಕೂಡ ಇರುತ್ತೆ. ಅಂದ್ರೆ 100 ಪೇಜ್ ಒಳಗಡೆ ಎಲ್ಲ ಕಂಪ್ಲೀಟ್ ಭಾರತ ಇತಿಹಾಸದ ಕ್ವಿಕ್ ರಿವಿಷನ್ ಸಂಬಂಧ ಇಂಪಾರ್ಟೆಂಟ್ ಟಾಪಿಕ್ ಅಷ್ಟೇ ಒಳಗೊಂಡಂತೆ ಈ ರೀತಿ ನಿಮಗೆ ಬುಲೆಟ್ ಪಾಯಿಂಟ್ಸ್ ಇರುವ ನೋಟ್ಸ್ ಅನ್ನ ಪ್ರೊವೈಡ್ ಮಾಡಿ ನೋಡ್ತಿರ್ಬೋದು. ನೀವು ಈ ರೀತಿ ನೋಟ್ಸ್ ಇರುತ್ತೆ. ಇದು ಇಂಪಾರ್ಟೆಂಟ್ ಆಗಿ ನಿಮಗೆ ಕ್ವಿಕ್ ರಿವಿಷನ್ ಸಂಬಂಧ ಮಾಡಿದ ನೋಟ್ಸ್ ಇರುತ್ತೆ. ಯಾರಿಗಾದ್ರೂ ಈ ನೋಟ್ಸ್ ಏನಾದರೂ ಬೇಕಾಗಿತ್ತಪ್ಪ ಅಂದ್ರೆ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ. ಸ್ನೇಹಿತರೆ, ಈ ನೋಟ್ಸ್ ಅಲ್ಲಿ ನಿಮಗೆ ಕ್ವಿಕ್ ರಿವಿಷನ್ ಸಂಬಂಧಪಟ್ಟ ಶಾರ್ಟ್ ನೋಟ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ನಿಮಗೆ PC, PSI, SDA, FDA ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಕಳಿಸಲಾಗ್ತದೆ. ಮುಖ್ಯವಾಗಿ 1 ಇಯರ್ ಕರೆಂಟ್ ಅಫೇರ್ಸ್ ಕೂಡ ಕಳಿಸಲಾಗ್ತದೆ. ಇದ್ರ ಜೊತೆಗೆ 6 to 10th ನೋಟ್ಸ್, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಕೂಡ ಇರುತ್ತೆ. ಇವೆಲ್ಲ ಸೇರಿ ಮೊದಲಿಗೆ 350 ರೂಪಾಯಿಗೆ ನೇಮಕಾತಿ ಆದ ಕಾರಣ ಅದೇ ರೀತಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕೇವಲ 250 ರೂಪಾಯಿ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಈ ನೋಟ್ಸ್ ಬಂದು ಇಂಪಾರ್ಟೆಂಟ್ ನೋಟ್ಸ್ ಇರ್ತದೆ. ಶಾರ್ಟ್ ನೋಟ್ಸ್ ಅತ್ಯಂತ ಕಡಿಮೆ ಸಮಯದಲ್ಲಿ ಈಗ ಒಂದು ವಾರ ಟೈಮ್ ಆಯ್ತಂದ್ರೂ ಕೂಡ ನೀವು ಆರಾಮಾಗಿ ಒಂದು 50 to 70% ಆದ್ರೂ ಕೂಡ ಸಿಲೆಬಸ್ ಅನ್ನ ಕವರ್ ಮಾಡ್ಕೋಬಹುದು. ಬಹಳ ಇಂಪಾರ್ಟೆಂಟ್ ನೋಟ್ಸ್ ಪ್ಲಸ್ ನಿಮಗೆ ಶಾರ್ಟ್ ನೋಟ್ಸ್ ಕಡಿಮೆ ಸಮಯದಾಗ ಎಲ್ಲ ಕವರ್ ಮಾಡಕ ಈ ನೋಟ್ಸ್ ಬಹಳ ಯೂಸ್ ಆಗುತ್ತಾ. ಈ ನೋಟ್ಸಿನ ಬೆಲೆ ಈಗ 250 ಇತ್ತಲ್ಲ, ನಾ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ್ದು ಏನಾದ್ರು ಸ್ಕ್ರೀನ್ ಶಾಟ್ ಕಳಿಸಿದ್ರಪ್ಪ ಅಂದ್ರೆ ಕೇವಲ 200 ರೂಪಾಯಿಗಾಗಿ ನಿಮಗೆ PC, PSI, SDA, FDA ವಿಲೇಜ್ ಅಕೌಂಟ್ಗೆ ಮತ್ತೆ ಅದೇ ರೀತಿ 1 ಇಯರ್ ಕರೆಂಟ್ ಅಫೇರ್ಸ್, 6 to 10th ನೋಟ್ಸ್, ಓಲ್ಡ್ ಕ್ವಶನ್ ಪೇಪರ್ ಎಲ್ಲ ಸೇರಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಿತ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ. ಇಂಪಾರ್ಟೆಂಟ್ ನೋಟ್ಸ್ ಐತಿ, ಇಂಟ್ರೆಸ್ಟ್ ಇದ್ರೆ ಮಾತ್ರ ಮೆಸೇಜ್ ಹಾಕಿ. ಬನ್ನಿ ಸ್ನೇಹಿತರೆ, ಆಗಿದ್ರೆ ಟಾಪಿಕ್ಗೆ ಬರೋದಾದ್ರೆ ಈಗ ಸಾಕಷ್ಟು ಅಭ್ಯರ್ಥಿಗಳಲ್ಲಿ ಏನ್ ಗೊಂದಲ ಐತಪ್ಪ ಅಂದ್ರ ಹಾಲ್ ಟಿಕೆಟ್ ಯಾವಾಗ ಬರುತ್ತಂತ ಸಾಕಷ್ಟು ಅಭ್ಯರ್ಥಿಗಳು ನಿನ್ನೆ ಕಾಲ್ ಮಾಡಿ ಕೂಡ ಕೇಳಿದ್ರೆ ಅದೇ ರೀತಿ ಮೆಸೇಜ್ ಕೂಡ ಮಾಡಿರಿ. ಸ್ನೇಹಿತರಿಂದ ಹಾಲ್ ಟಿಕೆಟ್ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಬುಧವಾರ ಅಥವಾ ಮಂಗಳವಾರ ಬರುವ ಸಾಧ್ಯತೆ ಐತಿ. ಆಲ್ಮೋಸ್ಟ್ ಎಲ್ಲ ಒಂದು ವಾರ ಮೊದಲಾದ್ರೂ ಬಿಡ್ಬೋದು, ಇಲ್ಲಪ್ಪ ಅಂದ್ರ 5 ದಿವಸ ಮೊದಲಾದ್ರೂ ಮಿನಿಮಮ್ ಆದ್ರೂ ಕೂಡ ನಿಮ್ದು ಬಿಡ್ತಾರ. ಆಲ್ಮೋಸ್ಟ್ ಯಾವಾಗ ಬರತ್ ನಿಮ್ದು ಬುಧವಾರ, ಮಂಗಳವಾರ ಅಥವಾ ಬುಧವಾರ. ಮಂಗಳವಾರ ಬರ್ಲಿಲ್ಲಪ್ಪ ಅಂದ್ರ ಬುಧವಾರ ಆದ್ರೂ ಕೂಡ ನಿಮ್ದು ಹಾಲ್ ಟಿಕೆಟ್ ಬರ್ತದೆ. ಓಕೆ, ಅದು ಪ್ರತಿಯೊಬ್ಬರಿಗೂ ಕೂಡ ಹಾಲ್ ಟಿಕೆಟ್ ಬರ್ತದ. ಹಾಲ್ ಟಿಕೆಟ್ ಬಿಟ್ಟ ತಕ್ಷಣ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಲಿಂಕ್ ಅನ್ನ ಹಾಕ್ತಿವಿ. ಯಾವುದೇ ರೀತಿ ಸರ್ವರ್ ಇಶ್ಯೂ ಆಗಲ್ಲ, ನಿಮಗೆ ಆರಾಮಾಗಿ ಡೌನ್ಲೋಡ್ ನ ಮಾಡ್ಕೋಬಹುದು. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಐತಿ. ಹಾಲ್ ಟಿಕೆಟ್ ಬಿಟ್ಟ ತಕ್ಷಣ ಲಿಂಕ್ ಅನ್ನ ಶೇರ್ ಮಾಡ್ತೀವಿ. ಯಾವುದೇ ರೀತಿ ಸರ್ವರ್ ಇಶ್ಯೂ ಆಗಂಗಿಲ್ಲ. ಯಾಕಪ್ಪ ಅಂದ್ರೆ ಬರೋಬ್ಬರಿ 4 ಲಕ್ಷಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಈ ಎಕ್ಸಾಮ್ ಗೆ ಸಂಬಂಧಿಸಿದಂತೆ ಅಪ್ಲಿಕೇಶನ್ ಹಾಕಿದ್ರೆ ಪ್ರತಿಯೊಬ್ಬರು ಕೂಡ ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡ್ತಿರ್ತಾವಾಗ ಸರ್ವರ್ ಇಶ್ಯೂ ಆಗುವ ಸಾಧ್ಯತೆ ಇರುತ್ತೆ. ಓಕೆ, ಹಾಲ್ ಟಿಕೆಟ್ ಅನ್ನ ಲಿಂಕ್ ಅನ್ನ ಬಿಟ್ಟ ತಕ್ಷಣ ನಮ್ ಗ್ರೂಪ್ ದಾಗ ಹಾಕ್ತಿವ್ರಿ. ಓಕೆ, ಹಾಲ್ ಟಿಕೆಟ್ ಎಲ್ಲ ಕೂಡ ಕ್ಲಿಯರ್ ಆತ. ಮಂಗಳವಾರ ಅಥವಾ ಬುಧವಾರ ಫಿಕ್ಸ್ ಬರತ್ರಿ. ನೆಕ್ಸ್ಟ್ ಅಭ್ಯರ್ಥಿಗಳು ಕೇಳಾಕತ್ತೀರಿ, ನಮಗೆ ಮೆಸೇಜ್ ಬಂದಿಲ್ಲ, ನಾವು ಎಕ್ಸಾಮ್ ಬರೆಯಕ್ ಆಗತ್ತಾ ಇಲ್ವಾ ಅಂತ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಮೆಸೇಜ್ ಹಾಕಿರಿ. ಎಷ್ಟೋ ಅಭ್ಯರ್ಥಿಗಳಿಗೆ ಮೆಸೇಜ್ ಬಂದಿಲ್ಲ. ಸ್ನೇಹಿತರೆ, ಮೆಸೇಜ್ ಬರದೇ ಇರಕ ಮುಖ್ಯ ಕಾರಣ ಏನಪ್ಪಾ ಅಂದ್ರ ಒಂದಿಷ್ಟು ಏನ್ ನಂಬರ್ ಏನೋ ಕೊಟ್ಟಿರಲ್ಲ, ಆ ನಂಬರ್ಗೆ ವಾಟ್ಸಪ್ ಇಲ್ಲದೆ ಇರುವ ಕಾರಣಕ್ಕಾಗಿ ಮೆಸೇಜ್ ಬಂದಿಲ್ಲ. ಈಗ ಮೆಸೇಜ್ ಬರ್ಲಿ ಅಂತೇಳಿ ಈಗ ಆಲ್ರೆಡಿ ಡೌನ್ಲೋಡ್ ಮಾಡ್ಕೋಕತ್ತೀರಿ, ಬಟ್ ಅದು ಈಗ ಯೂಸ್ ಆಗಲ್ಲ. ಒಂದ್ಸಾರಿ ಆಟೋ ಸೆಟ್ಟಿಂಗ್ ಅನ್ನ ಇಟ್ಟವ್ರು ಸೆಂಡ್ ಮಾಡಿರ್ತಾರ, ಅದು ಯಾರಿಗೆಲ್ಲ ವಾಟ್ಸಪ್ ಐತಿ ಎಲ್ಲರಿಗೂ ಕೂಡ ಶೇರ್ ಆಗೈತಿ, ಇಲ್ಲದೆ ಇರೋರಿಗೆ ಸೆಂಡ್ ಆಗಿಲ್ಲ. ಅದಕ್ಕಾಗಿ ನಾ ಮತ್ತೆ ಇನ್ನೊಂದು ಸಾರಿ ಏನಾದ್ರು ಎಕ್ಸಾಮ್ ಸಿಟಿಯನ್ನ ಚೆಕ್ ಮಾಡಕ್ ಏನಾದ್ರು ಅಫಿಷಿಯಲ್ ಆಗಿ ಏನಾದ್ರು ಬಿಟ್ಟಾರ್ನಂತ ಆಲ್ರೆಡಿ ನಾವು ಹೋಗಿ ಹೋಮ್ ಪೇಜ್ಗೆ ಕೂಡ ನೋಡ್ಕೋಬಹುದು. ನೀವು ಸಿವಿಲ್ ಕಾನ್ಸ್ಟೇಬಲ್ ನೇಮಕಾತಿಗೆ ಸಂಬಂಧಿಸಿದಂತೆ ಇಲ್ಲಿ ಯಾವುದೇ ರೀತಿಯ ಲಿಂಕ್ ಅನ್ನ ಕೂಡ ಪ್ರೊವೈಡ್ ಮಾಡಿಲ್ಲ. ಅದಕ್ಕಾಗಿ ನಿಮ್ದು ಹಾಲ್ ಟಿಕೆಟ್ ಗೆ ಸಂಬಂಧಿಸಿದಂತೆ ಹಾಲ್ ಟಿಕೆಟ್ ಅಲ್ಲಿ ನಿಮ್ದು ಎಕ್ಸಾಮ್ ಸಿಟಿಗೆ ಸಂಬಂಧಿಸಿದ ಸಾಕಷ್ಟು ಅಭ್ಯರ್ಥಿಗಳಲ್ಲಿ ಗೊಂದಲ ಐತಿ. ಸ್ನೇಹಿತರೆ, ನಿಮ್ಗೆ ಮೆಸೇಜ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಹಾಲ್ ಟಿಕೆಟ್ ಅನ್ನ ಬಿಟ್ಟಾಗ ನೀವು ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಕೂಡ ಎಕ್ಸಾಮ್ ಸೆಂಟರ್ ಗೆ ಹೋಗಿ ಎಕ್ಸಾಮ್ ಅನ್ನ ಬರೀಬಹುದು. ಇಲ್ಲಿ ಯಾವುದೇ ರೀತಿಯ ಗೊಂದಲ ಬೇಡ. ಎಕ್ಸಾಮ್ ಅಂತ ನೀವು ಬರೀಬಹುದು, ಬಟ್ ಹಾಲ್ ಟಿಕೆಟ್ ಅನ್ನ ಯಾವಾಗ ಬಿಡ್ತಾರಲ್ಲ ಅವಾಗ ನಿಮ್ದು ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತ್ ಅನ್ನ ಹಾಕೊಂಡು ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಕೂಡ ಎಕ್ಸಾಮ್ ಅನ್ನ ಬರೀಬಹುದು. ಮೆಸೇಜ್ ಬಂದಿಲ್ಲ ಅಂದ್ರೆ ಎಕ್ಸಾಮ್ ಬರೆಯಕ್ ಆಗಲ್ಲ ಅಂತ ಏನಿಲ್ಲ, ನೀವು ಕೂಡ ಎಕ್ಸಾಮ್ ಅನ್ನ ಬರೀಬಹುದು. ಬಟ್ ನಿಮಗೆ ಈಗ ಎಕ್ಸಾಮ್ ಸಿಟಿಯನ್ನ ತಿಳ್ಕೊಕಾಗಿಲ್ಲ. ನೀವು ಯಾವ್ದಾದ್ರು ಒಂದಿಷ್ಟು ಅಭ್ಯರ್ಥಿಗಳು ಈ ಸೈಡ್ ಬಾಗಲಕೋಟ, ಬಿಜಾಪುರ ಆ ಸೈಡ್ ನ ಅಭ್ಯರ್ಥಿಗಳು ಈಗ
ಬೆಂಗಳೂರು ಮೈಸೂರು ಬಂದಿತ್ತು ಅಂದ್ರೆ ಅವರು ಟ್ರೈನ್ ಅನ್ನ ಬುಕ್ ಮಾಡ್ಕೋತಿದ್ರು. ಬಟ್ ಅದೊಂದು ಅಡಚಣೆ ಆಗುತ್ತೆ. ಯಾಕಪ್ಪ ಅಂದ್ರೆ ಈಗ ಅವ್ರಿಗೆ ಎಲ್ಲಿ ಬಂದಂತ ಗೊತ್ತಿಲ್ಲ. ಸೊ ಅದಕ್ಕಾಗಿ ಅವ್ರು ಟ್ರೈನ್ ಬುಕ್ ಆಗಲಿ ಅಥವಾ ಬಸ್ ಬುಕ್ ಮಾಡಕ ಆಗಂಗಿಲ್ಲ. ಇತ್ತು ಬಸ್ ಅಂತ ಬುಕ್ ಮಾಡ್ಕೋಬಹುದು. ಯಾಕಂದ್ರೆ ಇನ್ನು ಟೈಮ್ ಐತಿ. ಯಾಕಂದ್ರೆ ಅವರು 4-5 ದಿವಸ ಮೊದಲಾದ್ರೂ ಕೂಡ ಹಾಲ್ ಟಿಕೆಟ್ ನ ಬಿಡ್ತಾರ. ಅವಾಗ ಕೂಡ ನೀವು ನೋಡ್ಕೊಂಡು ನಿಮ್ಮ ಟಿಕೆಟ್ ಅನ್ನ ಕನ್ಫರ್ಮ್ ನ ಮಾಡ್ಕೋಬಹುದು. ಓಕೆ, ನಾ ನೆಕ್ಸ್ಟ್ ಒಂದಿಷ್ಟು ಅಭ್ಯರ್ಥಿಗಳು ಕೇಳಿರಿ. ಇದು ಓಕೆ, ಹಾಲ್ ಟಿಕೆಟ್ ಇದು ಕನ್ಫರ್ಮ್ ಆಯ್ತು ಅಂತ ಅನ್ಕೋತಿನಲ್ಲ. ನಿಮ್ಗೂ ಕೂಡ ಎಕ್ಸಾಮ್ ಬರೆಯಕ್ಕೆ ಅವಕಾಶ ಐತಿ. ಬಟ್ ನೀವು ಹಾಲ್ ಟಿಕೆಟ್ ಬಿಟ್ಟ ಮೇಲೆ ಹೋಗಿ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಎಕ್ಸಾಮ್ ಸೆಂಟರ್ ಹೋಗಿ ಎಕ್ಸಾಮ್ ಅನ್ನ ಬರೀರಿ. ನಾ ಎಕ್ಸಾಮ್ ಸೆಂಟರ್ ಏನಾದ್ರು ಚೇಂಜ್ ಮಾಡಕ್ ಬರುತ್ತೆ ಅಂತ ಕೇಳಿದ್ರಿ ಒಂದಿಷ್ಟು ಮಂದಿ. ಇಲ್ಲಿ ಯಾವುದೇ ರೀತಿಯ ಎಕ್ಸಾಮ್ ಸೆಂಟರ್ ಅನ್ನ ಚೇಂಜ್ ಮಾಡುವ ಆಪ್ಷನ್ ನ ಇಟ್ಟಿಲ್ಲ, ಮಾಡಕ್ಕೂ ಬರಂಗಿಲ್ಲ. ಆಯ್ತು, ಅವ್ರು ಎಲ್ಲಿ ಎಕ್ಸಾಮ್ ಸೆಂಟರ್ ಅನ್ನ ಕೊಟ್ಟಾರ ಅಲ್ಲಿ ಹೋಗಿ ನಿಮಗ್ ಬರೆಯಕ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಹೋಗಿ ಬರೆಯಬೇಕ್ರಿ. ಕಷ್ಟ ಆದ್ರೂ ಪರವಾಗಿಲ್ಲ. ಯಾಕಪ್ಪ ಅಂದ್ರ ಇಲ್ಲಾಂದ್ರ ನೀವು ಅವ್ರ ಏನು ತಿಳ್ಕೊಂಗಿಲ್ಲ. ನೀವ್ ಏನಾದ್ರ ನಾ ಎಕ್ಸಾಮ್ ಸೆಂಟರ್ ದೂರ ಐತಿ ನಾ ಹೋಗಿಲ್ಲಪ್ಪ ಅಂದ್ರ ಅದ ನಿಮ್ ಬಿಟ್ಟ ವಿಷಯ. ನಮಗಂತೂ 750 ಡಿ ಬಂದೈತಿ, ನಾವೇ ತಲೆ ಕೆಡಿಸೋಣ ಅನ್ನುವ ನಿಟ್ಟಿನಲ್ಲಿ ಇರ್ತಾರೆ. ಯಾವುದೇ ಒಂದು ಎಕ್ಸಾಮ್ ಸೆಂಟರ್ಗೆ ಎಕ್ಸಾಮ್ ಇರ್ಲಿ, ಆಲ್ಮೋಸ್ಟ್ ಎಲ್ಲ ಒಂದ್ 10 ಅಥವಾ 20% ಎಕ್ಸಾಮ್ ಕ ಆಬ್ಸೆಂಟ್ ಅಂತವ್ರು ಇದ್ದೇ ಇರ್ತಾರ. ಈಗ ಸಾಕಷ್ಟು ಅಭ್ಯರ್ಥಿಗಳು ಇಲ್ಲಿ ನೋಡ್ರಿ, ಒಬ್ಬ ಅಭ್ಯರ್ಥಿ ಯಾವ ರೀತಿ ಮೆಸೇಜ್ ಹಾಕ್ಯಾನಂದ್ರ, ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ಮೇಲೆ ಇಲ್ಲಿ ನೋಡ್ರಿ, ಬ್ರೋ ಐ ಹ್ಯಾವ್ ಒನ್ ಡೌಟ್ ಫಾರ್ ದ ರಾಯಚೂರ್ದಾವಂತ, ಬಟ್ ಐ ಹ್ಯಾಡ್ ಅಪ್ಲೈಡ್ ಫಾರ್ ಮುಸಳವ. ರಾಯಚೂರ್ ಅಭ್ಯರ್ಥಿ ಮೈಸೂರಿಗೆ ಅಪ್ಲೈ ಮಾಡ್ಯಾನ. ಒಂದು ಎಕ್ಸಾಮ್ ಸೆಂಟರ್ ಬಂದು ರಾಯಚೂರ್ದಾಗ ಬಂದೈತಿ. ನೋಡ್ಕೊರಿ. ಈಗ ನೆಕ್ಸ್ಟ್ ಓಕೆ, ನಂದು ಕಟಾಪ್ ಮೈಸೂರ್ ಹಿಡಿತಾರ ರಾಯಚೂರ್ ಹಿಡಿತಾರ ಈ ರೀತಿ ಕೇಳೋಣ. ಯಾವುದೇ ಒಂದು ಅಭ್ಯರ್ಥಿನ ಎಲ್ಲೇ ಅಪ್ಲಿಕೇಶನ್ ಹಾಕಿರ್ತಾರ ಅಲ್ಲಿ ಕಟಾಪ್ ಅನ್ನ ಹಿಡಿತಾರ. ನೀವು ಎಕ್ಸಾಮ್ ಸೆಂಟರ್ ಎಲ್ಲಿ ಹೋಗಿ ಬರ್ದಿರ ಅದು ಮ್ಯಾಟರ್ ಆಗಲ್ಲ. ನೀವು ಅಪ್ಲಿಕೇಶನ್ ಎಲ್ಲಿ ಹಾಕಿರ್ ನೋಡಿ ಅಲ್ಲಿ ಕಟಾಪ್ ಅನ್ನ ಹಿಡಿತಾರ. ಈಗ ಇವ ರಾಯಚೂರ್ ಅಭ್ಯರ್ಥಿ ಮೈಸೂರಿಗೆ ಅಪ್ಲಿಕೇಶನ್ ಹಾಕನೆ ಎಕ್ಸಾಮ್ ಸಿಟಿ ಬಂದು ರಾಯಚೂರ್ ಬಂದಂದ್ರೆ ರಾಯಚೂರ್ ಕಟಾಪ್ ಹಿಡಿಯಂಗಿಲ್ರಿ, ಮೈಸೂರದ ಕಟಾಪ್ ಹಿಡಿತಾರೆ. ಯಾಕಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ ಡಿಸ್ಟಿಕ್ ಅಂತ ಹಾಕಿರ್ತೀರಿ. ಇದು ಎಕ್ಸಾಮ್ ಸೆಂಟರ್ ಒಂದ್ ಸರಿ ನಿಮ್ ಜಿಲ್ಲೆಗೂ ಬಂದೈತಿ, ಒಬ್ಬೊಬ್ಬರಿಗೆ ಅದೇ ಡಿಸ್ಟಿಕ್ ಕೂಡ ಬಂದೈತಿ. ಅಪ್ಲಿಕೇಶನ್ ಎಲ್ಲಿ ಹಾಕಿರ ಅಲ್ಲಿ ಕೂಡ ಬಂದೈತಿ. ಅದಕ್ಕಾಗಿ ನೀವು ಎಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರ ಅಲ್ಲಿ ಹಿಡಿತಾರ. ನೀವು ಎಕ್ಸಾಮ್ ಎಲ್ಲಿ ಬರೀತೀರಿ ಅಲ್ಲಿ ಹಿಡಿಯಂಗಿಲ್ಲ. ಅಪ್ಲಿಕೇಶನ್ ಎಲ್ಲಿ ಹಾಕಿರ್ತಾರಲ್ಲ ಅಲ್ಲಿದ ಕಟಾಪ್ ಮೇಲೆ ನಿಮ್ಮ ಸೆಲೆಕ್ಷನ್ ನ ಮಾಡ್ಕೋತಾರ. ಕೆಲವೊಬ್ರು PUC ಮಾರ್ಕ್ಸ್ ಕಾರ್ಡ್ ನಲ್ಲಿ ಫಾದರ್ ನೇಮ್ ಅಂಡ್ ಸರ್ ನೇಮ್ ಜಾಯಿಂಟ್ ಆಗಿ, ಇದಕ್ಕಿಂತ ಏನೋ ಪ್ರಾಬ್ಲಮ್ ಏನಾಗಲ್ಲ. ನೀವು ಎಕ್ಸಾಮ್ ಅಂತರೂ ಆರಾಮ್ಸೆ ಬರ್ರಿ. ಮೊದಲು ಎಕ್ಸಾಮ್ ಕ್ಲಿಯರ್ ಮಾಡ್ಕೊರಿ, ಆಮೇಲೆ ಅದ್ರದ್ದು ಏನಾದ್ರು ಅಪ್ಡೇಟ್ ಅನ್ನ ಮಾಡ್ಸಕ್ ಬರ್ತದನ್ನ ಚೆಕ್ ಮಾಡ್ಸಕ್ ಬರತ್ರಿ. ಮೊದಲು ಎಕ್ಸಾಮ್ ಕ್ಲಿಯರ್ ಮಾಡ್ಕೊರಿ. ಸಣ್ಣ ಪುಟ್ಟ ತಪ್ಪುಗಳನ್ನು ಕೂಡ ಇಲಾಖೆದವರು ಕೂಡ ಕ್ಷಮಿಸ್ತಾರೆ. ಯಾಕಪ್ಪ ಅಂದ್ರ ಹಾಕ್ಬೇಕಾದ್ರೆ ಒಂದ್ ಪೇಸ್ ತಪ್ಪಾಗೈತಿ ಅಂದ್ರ ಅವ್ರೇ ನಿಮ್ಗೆ ಇನ್ನ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಫೇಲ್ ಮಾಡ್ತೀವಿ ಅನ್ನಂಗಿಲ್ಲ. ಸ್ವಲ್ಪ ಸಣ್ಣ ಪುಟ್ಟ ತಪ್ಪುಗಳಾದ್ರೆ ನಡೀತೈತಿ. ಬಟ್ ಅಲ್ಲಿ ಬರೀ ಒಂದು ಸ್ಪೇಸ್ ಕೊಟ್ಟಿಲ್ಲ ಅಷ್ಟೇ, ಅದರಿಂದ ಏನೋ ಪ್ರಾಬ್ಲಮ್ ಅಂತೂ ಆಗಂಗಿಲ್ಲ. ನೀವು ಕೂಡ ಚಿಂತಿ ಬಿಟ್ಟು ಎಕ್ಸಾಮ್ ಅನ್ನ ಬರ್ರಿ. ಓಕೆ, ಇನ್ನು ಸಾಕಷ್ಟು ಅಭ್ಯರ್ಥಿಗಳಿಗೆ ಮೆಸೇಜ್ ಬಂದಿಲ್ಲ ಅಂತೇಳಿ ಬಹಳ ಜನ ಮಾನಸಿಕ ಆಗ್ಯಾರ. ಮೆಸೇಜ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ರೀ, ಎಕ್ಸಾಮ್ ಅಂತ ನೀವು ಬರೀಬಹುದು. ಹಾಲ್ ಟಿಕೆಟ್ ಅನ್ನ ಬಿಟ್ಟಾಗ ನಾನು ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೋದು. ಲಿಂಕ್ ಪ್ರತಿಯೊಂದನ್ನು ಕೂಡ ನಮ್ ಗ್ರೂಪ್ ದ ಹಾಕ್ನಿ. ಗ್ರೂಪ್ ನ ಜಾಯ್ನರ್ ಪ್ರತಿನಿತ್ಯ ನೀವು ಪೊಲೀಸ್ ಎಕ್ಸಾಮ್ ಗೆ ಸಂಬಂಧಿಸಿದಂತೆ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀನಿ. ಓಕೆ ಸ್ನೇಹಿತರೆ, ಇನ್ನು ಇದನ್ನ ಹೊರತುಪಡಿಸಿ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.